ಸ್ಟಾರ್ಟ್. ಪ್ರಕರಣದ ಸಂಕ್ಷಿಪ್ತ ಸಂಗತಿಗಳು ಏನೆಂದರೆ, ದಿನಾಂಕ 9/4/2009 ಅರ್ಜಿದಾರರು ನೋಂದಣಿ ಸಂಖ್ಯೆ KA31-F988 ಅನ್ನು ಹೊಂದಿರುವ ಬಸ್ನಲ್ಲಿ 199532 ಕರ್ನಾಟಕ ತೀರ್ಪುಗಳ ವರದಿ 2019 ಪ್ರಯಾಣಿಸುತ್ತಿದ್ದರು. ಸದರಿ ಬಸ್ಸು ಬೆಳಿಗ್ಗೆ ಸುಮಾರು 11:30 ವೇಳೆಗೆ ಬೋಕ್ರಿಬೇಲ್ ಚೆಕ್ಪೋಸ್ಟ್ ಬಳಿ ತಲುಪಿದಾಗ ರಸ್ತೆಯ ಎಡಬದಿಯಲ್ಲಿ ನಿಲ್ಲಿಸಿದ KA 31-5490 ನೋಂದಣಿಯನ್ನು ಹೊಂದಿರುವ ಸ್ಟೇಷನರಿ ಲಾರಿಗೆ ಬಂದು ಡಿಕ್ಕಿ ಹೊಡೆದಿದೆ. ಇದರ ಕಾರಣದಿಂದ ಅರ್ಜಿದಾರರಿಗೆ ತೀವ್ರವಾದ ಗಾಯಗಳಾಗಿವೆ. ಕೂಡಲೇ ಅಂಕೋಲಾದ ಕಮಲಾ ಆಸ್ಪತ್ರೆಗೆ ಅವರನ್ನು ಕೊಂಡೊಯ್ಯಲಾಗಿದ್ದು, ಪ್ರಾಥಮಿಕ ಚಿಕಿತ್ಸೆಯ ನಂತರ ಅವರನ್ನು ಸಿರಸಿಯ ರೋಟರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು, ಅಲ್ಲಿ ದಿನಾಂಕ 30/4/2009 ರಿಂದ 8/5/2009 ರವರೆಗೆ MVC ಸಂಖ್ಯೆ 2010 80ರಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅರ್ಜಿದಾರರು ಕೂಲಿ ಕೆಲಸವನ್ನು ಮಾಡುತ್ತಿದ್ದು, ಪ್ರತಿ ತಿಂಗಳಿಗೆ 3,500 ರೂಪಾಯಿಗಳನ್ನು ಗಳಿಸುತ್ತಿದ್ದರು. ಈಗ ಗಾಯಗಳಾಗಿರುವ ಕಾರಣದಿಂದ ಅವರು ಮೊದಲಿನಂತೆ ಕರ್ತವ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಹಾಗೆಯೇ ಅವರು ನಷ್ಟ ಪರಿಹಾರವನ್ನು ಕ್ಲೇಮು ಮಾಡಿ ಮೋಟಾರು ವಾಹನಗಳ ಅಧಿನಿಯಮ 166ನೇ ಪ್ರಕರಣದ ಮೇರೆಗೆ ಕ್ಲೇಮು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ನೋಟಿಸಿಗೆ ಉತ್ತರವನ್ನು ನೀಡಿ 1ನೇ ಸಂಖ್ಯೆಯ ಎದುರುದಾರರು ಅರ್ಜಿಯ ಅಂಶಗಳನ್ನು ನಿರಾಕರಿಸುವ ಮೂಲಕ ಅದರ ಲಿಖಿತ ಹೇಳಿಕೆಯನ್ನು ಸಲ್ಲಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಬಸ್ನ ಚಾಲಕನು ಅತ್ಯಾತುರ ಮತ್ತು ಅಜಾಗರೂಕನಾಗಿ ಇರಲಿಲ್ಲವೆಂದು, ಕ್ಲೇಮು ಮಾಡಲಾದ ನಷ್ಟ ಪರಿಹಾರವು ಅತಿಯಾಯಿತೆಂದು ವಾದಿಸಿದ್ದಾರೆ. ಈ ಆಧಾರದ ಮೇಲೆ ಅವನು ಸದರಿ ಅರ್ಜಿಯನ್ನು ವಜಾಗೊಳಿಸಲು ಕೋರಿದ್ದಾನೆ. 4ನೇ ಸಂಖ್ಯೆಯ ಎದುರುದಾರನು ಕೂಡ ಅರ್ಜಿಯ ಒಳಾಂಶಗಳನ್ನು ತಿರಸ್ಕರಿಸಿ ತನ್ನ ಲಿಖಿತ ಹೇಳಿಕೆಯನ್ನು ಸಲ್ಲಿಸಿದ್ದಾನೆ. ಅಷ್ಟೇ ಅಲ್ಲದೆ ಅವನು ಲಾರಿಯ ಚಾಲಕನು ಅಪಘಾತವಾದ ದಿನಾಂಕದಂದು ಇದ್ದಂತಹ ಸಿಂಧುವಾದ ಮತ್ತು ಪರಿಣಾಮಕಾರಿಯಾದ ಚಾಲನಾ ಲೈಸೆನ್ಸ್ ಅನ್ನು ಹೊಂದಿರಲಿಲ್ಲವೆಂದು ಮತ್ತು 200 ವಿಭಾಗೀಯ ನಿಯಂತ್ರಕರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಕಾರವಾರ ವಿರುದ್ಧ ಪಾರ್ವತಿ ಮಂಜುನಾಥ್ ನಾಯಕ್ ಮತ್ತು ಇತರರು 533 ಇದನ್ನು ಹೊಂದಿಲ್ಲದಿರುವ ಆ ವ್ಯಕ್ತಿಗೆ ಲಾರಿಯ ಮಾಲೀಕನು ಅದನ್ನು ವಹಿಸಿರಲಿಲ್ಲವೆಂದು, ಸಿಂಧುವಾದ ಮತ್ತು ಪರಿಣಾಮಕಾರಿಯಾದ ಚಾಲನಾ ಲೈಸೆನ್ಸ್ ಅನ್ನು ಅವನು ಹೊಂದಿರಲಿಲ್ಲವೆಂದು, ಹೀಗಾಗಿ ಪಾಲಿಸಿಯ ಷರತ್ತುಗಳು ಉಲ್ಲಂಘನೆಯಾಗಿದೆ ಎಂದು ವಾದಿಸಿದ್ದಾನೆ. ಅಷ್ಟೇ ಅಲ್ಲದೆ ಅವನು ನಿಗಮದ ಬಸ್ನ ಚಾಲಕನ ತಪ್ಪಿನಿಂದ ಅಪಘಾತ ಸಂಭವಿಸಿದ್ದು, ಲಾರಿಯ ಚಾಲಕನು ಕಾರಣವಲ್ಲವೆಂದು ವಾದಿಸಿದ್ದಾನೆ. ಈ ಆಧಾರಗಳ ಮೇಲೆ ಸದರಿ ಅರ್ಜಿಯನ್ನು ವಜಾಗೊಳಿಸಲು ಕೋರಿದ್ದೇನೆ.